ದೆಹಲಿಯಿಂದ ಮಂಡ್ಯಕ್ಕೆ ಬಂದ ಪಾರಿವಾಳ ವೈರಲ್ ಆಗಿದ್ದು ಏಕೆ? 52 ದಿನ ಹಾರಿ ಬಂದರೂ ರಾಜ್ಯದ ಜನತೆಯ ಪ್ರೀತಿ ಗಳಿಸಿದ್ದು ಹೇಗೆ? ನಿಮಗೆ ಏನು ಅನಿಸ್ತಾ ಇತ್ತು ಅವಾಗ? ಏನು ಅನಿಸ್ತು ಅಂತಂದರೆ ಲಾಫ್ಟ್ಗೆ ಹೋಗೋಕೆ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ಸರ್. ಯಾಕೆಂದರೆ 2 ಬರ್ಡುವೆ 1000 ಕಿಲೋಮೀಟ್ರ್ ಲಾರಿತ್ತು. 1000 ಕಿಲೋಮೀಟ್ರ್ ಲಾರಿ ನಮಗೂ ಹೆಂಗ್ ಫ್ಯಾನ್ಸಿಯರಾಗಿ 1000 ಕಿಲೋಮೀಟ್ರ್ ಹಿಡಿದಿದ್ದು. ಸೊ ಬರ್ಡ್ ಏನಾದ್ರು ಮಿಸ್ ಆಗ್ಬೋದೋ ಚಾನ್ಸಸ್ ಇತ್ತು. ನಮ್ಗೆ ಏನು ಈ ಥರ ಆಯ್ತಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಇದಾಗ್ತಿತ್ತು. ಸೊ ಅವತ್ತು 52 ದಿನ ಆದಮೇಲೆ ಅಭಿಮನ್ಯು ನೋಡೋದು ಖುಷಿ ಸರ್. ನನಗೆ ಇವತ್ತು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಸರ್. ಇದನ್ನು ನೋಡೋದು ಅವತ್ತು ದಿನ ಖುಷಿ ಇನ್ನು ನನ್ನ ಲೈಫಲ್ಲಿ ಯಾವ ಥರನೂ ಆ ಥರ ಖುಷಿ ಸಿಗಲ್ಲ ಸರ್. 200 ಕಿಲೋಮೀಟ್ರ್ ಲಾರಿದೆ, 300 ಕಿಲೋಮೀಟ್ರ್ ಲಾರಿದೆ, ಸೊ 420 ಕಿಲೋಮೀಟ್ರ್ ಲಾರಿದೆ, 550 ಕಿಲೋಮೀಟ್ರಲ್ಲೂ ಸುಧಾರಿದೆ. 700ರಲ್ಲಿ ನಮ್ಮ ಕರ್ನಾಟಕ ಹೋಮಿಂಗ್ ಪಿಜನ್ ಫೆಡರೇಷನ್ ಅಂತ ಫೆಡರೇಷನ್ ಮಾಡ್ತಾರೆ, ಅದರಲ್ಲೂ ಸುಧಾ ಭಾಗವಹಿಸಿದೆ. ಸೊ 1000ಅಲ್ಲಿ ನಮ್ಮ ಕ್ಲಬ್ಬಲ್ಲಿ ಆರಿದೆ, 1070 ಕಿಲೋಮೀಟ್ರ್ ಕ್ಲಬ್ಬಲ್ಲಿ ಆರಿದೆ. ಮತ್ತು 1790 ಡೆಲ್ಲಿ ರೇಸ್ನ ಫೈನಲ್ ರೇಸ್ನ ಸುಧಾ ಭಾಗವಹಿಸಿದೆ ನಮ್ಮ ಅಭಿಮನ್ಯು ಸರ್. ಸರ್ ಒಬ್ಬರು ಖುಷಿಯಿಂದ ಮಾತಾಡಿಸ್ತಾರೆ, ಇನ್ನು ಕೆಲವೊಬ್ಬರು ಏನೇನು ಪಾರಳ ಸಾಕೊಂಡಿದ್ದಾರೆ ಅಂತ ಒಬ್ಬರು ಹೇಳ್ತಾರೆ. ಇನ್ನು ಮಾಮೂಲಿ ಒಬ್ಬ ಬೆಳಿದ್ದಾನೆ ಅಂದರೆ ಒಬ್ಬ ತುಳಿಗೆ ನೋಡ್ತಾರೆ, ಒಬ್ಬರು ಬೆಳಿಗ್ಗೆ ಇದು ಮಾಡೋಕ್ಕೆ ಮಾಡ್ತಾರೆ ಸರ್. ಅಂತಂದರೆ ನಾನೇನು ಲೈಕ್ ಮಾಡಲ್ಲ. ಯಾಕೆಂದರೆ ನಮ್ಮ ಈ ಶೋಕಿಲಿ ಬೆಳೆಯೋರನ್ನ ಬೆಳೆಸಲ್ಲ ಸರ್. ತುಳಿಯೋಕ್ಕೆ ಆಲ್ಮೋಸ್ಟ್ ಅಲ್ಲೆಲ್ಲ ನೋಡ್ತಾರೆ, ಸ್ವಲ್ಪ ಜನ ಬೆಳೆಸಿಸ್ತಾರೆ. ಸೊ ಇನ್ನು ಯಾರೂ ಅಷ್ಟು ಲೈಕ್ ಮಾಡಲ್ಲ ಸರ್ ನಮ್ಮ ಶೋಕಲ್ಲಿ. ನನಗಿಂತ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ ಸರ್ ನಾನು. ಬೇರೆಯವ್ರ ಥರ ಅವ್ನು ನನಗಿಂತ ಬೆಳೆದು ಬಿಡ್ತಾನೆ ಆ ಥರ ನನ್ನ ಮನಸ್ಥಿತಿಲಿ ಇವತ್ತವರೆಗೂ ಇಲ್ಲ ಸರ್. ನನಗಿಂತ ಇನ್ನೂ ಮುಂದಕ್ಕೆ ಬೆಳೀಲಿ ಅವರು ಅಂತ ಹೇಳ್ತೀನಿ ಸರ್. ನಾನು ಮರಿಯಿಂದ ನಾನೇ ಟ್ರೈನಿಂಗ್ ಕೊಟ್ಟು ಪ್ರತಿಯೊಂದು ಮೇವು ಮೆಡಿಸನ್ ವ್ಯಾಕ್ಸಿನೇಷನ್ ಎಲ್ಲ ಪ್ರತಿಯೊಂದು ಮಾಡಿ ಈಗ ಇದನ್ನು ಬ್ರೀಡಿಂಗ್ ಸ್ಟಾರ್ಟ್ ಮಾಡೋದ ಅಂತ ಮಡಿಕೊಂಡಿದ್ದೀನಿ ಸರ್. ನೆಕ್ಸ್ಟ್ ರೇಸ್ಗೆ ಹಾಕೋದಕ್ಕೆ ಇದನ್ನು ಆಗಲ್ಲ, ನಾನು ಹಾಕೋದಕ್ಕೆ ಇಷ್ಟ ಇಲ್ಲ ನನಗಿನ್ನ. ಸೊ ಇನ್ನು ಬ್ರೀಡಿಂಗ್ ಮಾಡ್ಕೊಂಡು ಇದ್ರದ್ದು ಒಂದು ಲೈನೇಜ್, ಅಭಿಮನ್ಯು ಲೈನೇಜ್ ಅನ್ನೋದು ಒಂದು ನಾನು ಮುಂದುವರಿಸಬೇಕು ಅನ್ನೋದು ನನಗೊಂದು ಖುಷಿ ಇದೆ ಸರ್ ಇದ್ರ ಮೇಲೆ. ಏನಿಲ್ಲ ಸರ್, ನೋ ಹ್ಯಾಬಿಟ್ ಸರ್. ಸ್ಮೋಕಿಂಗ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಏನಂದ್ರೆ ಏನಿಲ್ಲ. ಇದೇ ಒಂದು ನಮಗೆ ದೊಡ್ಡ ಹ್ಯಾಬಿಟ್ ಇದೆ ಅಂತ ಹೇಳ್ಬೋದು ಸರ್. ಯಾಕೆಂದರೆ ಇದು ನೋಡಿದ್ರೆ ಅಷ್ಟು ಖುಷಿ, ಇದನ್ನ ನೋಡಿದ್ರೆ ಅಷ್ಟು ಕಿಕ್ ಬರುತ್ತೆ ಸರ್ ನಮಗೆ. ಇದನ್ನು ನೋಡ್ದೇ ಇರೋಕ್ಕೆ ಒಂದೊಂದು ದಿನ ನಮ್ಮ ಕೈಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಸರ್. ನಮಸ್ತೆ, ನನ್ನ ಹೆಸರು ಶ್ರೀಧರ್ ಅಂತ. ನಾನು ಬಂದು ಮಂಡ್ಯ ಹೋಮಿಂಗ್ ಪಿಜನ್ ಅಸೋಸಿಯೇಷನ್ ಕ್ಲಬ್ ಮೆಂಬರು. ನಮ್ದು ಬಂದು ಮನೆ ವಿ ಸಿ ಫಾರಮಲ್ಲಿದೆ. ಮಂಡ್ಯ ಡಿಸ್ಟಿಕ್ಕು, ಮಂಡ್ಯ ತಾಲೂಕು, ದುದ್ದ ಹೋಬಳಿ, ಮೇಲ್ಕೋಟೆ ಮೇನ್ ರೋಡ್ ಹತ್ರ ವಿ ಸಿ ಫಾರಮ್ ನಮ್ಮದೊಂದು ಗ್ರಾಮದಲ್ಲಿದ್ದೀನಿ. ಇದು ನನಗೆ ಪಾರಿವಾಳ ಅಂದರೆ ತುಂಬ ಇಷ್ಟ. ಅದು ಚಿಕ್ಕದ್ರಾಗಿಂದ ನನಗೆ ಅದನ್ನು ಕಂಡ್ರೆ ಒಂಥರ ಖುಷಿ, ಅದನ್ನು ಕಂಡ್ರೆ ಏನೋ ಒಂಥರ ನನಗೆ ಖುಷಿ. ಅದರಿಂದ ನಾನು ಮಂಡ್ಯದಲ್ಲಿ ಹೋಮಿಂಗ್ ಪಿಜನ್ ಅಸೋಸಿಯೇಷನ್ ಕ್ಲಬ್ ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿ ನಾನು ವಿಚಾರಿಸಿ ಅದಕ್ಕೆ ಸ್ವಲ್ಪ ನಾನು ಕ್ಲಬ್ಬಲ್ಲಿ ಮೆಂಬರ್ ಆಗಿ ಹೋಮಿಂಗ್ ಪಿಜನ್ ಸಾಕಬೇಕು ಅಂತ 2024 ಜಾಯ್ನಿಂಗ್ ಆಗಿ 2024 ನಮ್ಮ ಸ್ಟೇಟಲ್ಲಿ ಡೆಲ್ಲಿ ರೇಸ್ ಫೈನಲ್ ರೇಸ್ ಮಾಡ್ತಾರೆ. ಸೊ ಅದರಲ್ಲಿ ಭಾಗವಹಿಸಿ ಅದರಲ್ಲಿ ಸಹ ಯಶಸ್ಸು ಕಂಡಿದ್ದೀನಿ ಅಂತ ಹೇಳ್ಬೋದು ಸರ್. ನಾನು ಫಸ್ಟ್ ಅಂದರೆ ಹೊಸ ವರ್ಷದಲ್ಲೇ ತುಂಬ ಅಚೀವ್ಮೆಂಟ್ ಮಾಡಿದೆ ನಮ್ಮ ಈ ಅಭಿಮನ್ಯು ಎಂಬ ಹೆಸರೇ ಪಾರಿವಾಳ ಅಂತ ಹೇಳ್ಬೋದು ಸರ್ ನಾನು. ಭಾಗವಹಿಸಿದ ಪ್ರಥಮ ವರ್ಷದಲ್ಲೇ ಇದಕ್ಕೆ ತುಂಬ ಯಶಸ್ಸು ಕಂಡಿದೆ ಸರ್. ತುಂಬ ಯಶಸ್ಸು ಸಿಕ್ಕಿದೆ ಈ ಅಭಿಮನ್ಯುಗೆ. ಓಕೆ. 1790 ಕಿಲೋಮೀಟರ್ ಆರಿ ಡೆಲ್ಲಿಯಿಂದ ಮಂಡ್ಯಗೆ ಬಂದಿರೋ ಪ್ರಪ್ರಥಮ ಗಂಡು ಪಾರಿವಾಳ, ಮಂಡ್ಯಗೆ ಫಸ್ಟ್ ಟೈಮ್ ಬಂದಿರೋ ಬರ್ಡ್ ಇದೆ ಸರ್. ಈ 2024 ಟಾಪ್ ಡಿಸ್ಟೆನ್ಸ್ ಆರಿರೋ ಪಾರಿವಾಳ ಅಂತಂದರೆ ನಮ್ಮ ಅಭಿಮನ್ಯು ಒಂದೇ ಬರ್ಡ್ ಸರ್. ಇನ್ಯಾವ ಇಷ್ಟು ಡಿಸ್ಟೆನ್ಸ್ ಆರಿರೋ ಪಾರಿವಾಳ ಯಾವುದೂ ಇಲ್ಲ ಸರ್. ಯಾವಾಗಿರ ಈಗ 2024 ರೇಸ್ ಡೆಲ್ಲಿ ರೇಸ್ ಮಾಡಿದ್ರಲ್ಲ, 1790 ಕಿಲೋಮೀಟರ್ ಟಾಪ್ ಡಿಸ್ಟೆನ್ಸ್ ಆರಿರೋ ಅಭಿಮನ್ಯು ಇದು ಅಂತ ಹೇಳ್ಬೋದು ಸರ್. ಅಂದರೆ ಪಕ್ಕದ ಗ್ರಾಮದವ್ರದ್ದು ಆರಿದೆ, ಅವ್ರಿಗೂ ನಮಗೂ ಒಂದು 2.5-3 ಕಿಲೋಮೀಟರ್ ಕಮ್ಮಿ ಆರಿದೆ ಆ ಬರ್ಡು. ನಮ್ಮದು ಯಂಗ್ ಬರ್ಡಲ್ಲಿ ಯಂಗ್ ಫ್ಯಾನ್ಸಿಯರಾಗಿ ಇದೆ. ಫಸ್ಟ್ ಇಯರ್ ಇದೆ ಸರ್. ಹಿಸ್ಟ್ರಿ ಕ್ರಿಯೇಟ್ ಆಗಿರೋ ವರ್ಷ ಇದೆ ಸರ್ ಇದೇ ಬರ್ಡು. ನೀವು ಎಷ್ಟು ವರ್ಷದಿಂದ ಈ ಪಾರಿವಾಳ ಸಾಕ್ತಾ ಇದ್ದೀರಿ ಸರ್? ನಾನು ಚಿಕ್ಕ ವಯಸ್ಸಾಗಿಂದ ಸೊ ಮಾಮೂಲಿ ಮನೆ ಹತ್ರ ಸಾಕೋದೆಲ್ಲ ಸಾಕಿದೆ. ಕ್ಲಬ್ಗೆ ಮೆಂಬರ್ಶಿಪ್ ತಗೊಂಡು ಜಾಯ್ನಿಂಗ್ ಆಗಿ ಇದೇ ಫಸ್ಟ್ ವರ್ಷ ಭಾಗವಹಿಸಿ ಇದೇ ಫಸ್ಟ್ ವರ್ಷನೇ ನಾನು ಅಚೀವ್ಮೆಂಟ್ ಮಾಡಿರೋದು ಸರ್. ಮೊದಲನೇ ವರ್ಷದಲ್ಲ ಭಾಗವಹಿಸಿ ಇದು 1ನೇ ವರ್ಷದ ಅಭಿಮನ್ಯು, 1ನೇ ವರ್ಷದ ಬರ್ಡ್ ಇದು ಸರ್. 1 ವರ್ಷದ ಮೇಲೆ ಈಗ 1 ತಿಂಗಳು ರನ್ನಿಂಗ್ ಆಗಿದೆ. ಇದೇ ಫಸ್ಟ್ ವರ್ಷನೇ ಹುಟ್ಟಿ ಫಸ್ಟ್ ವರ್ಷನೇ ಅಚೀವ್ಮೆಂಟ್ ಮಾಡಿರೋ ಬರ್ಡ್ ಸರ್ ಇದು. ಓಕೆ. ಇದುವರೆಗೂ ಈ ನಿಮ್ಮ ಅಭಿಮನ್ಯು ಪಾರಿವಾಳ ಎಷ್ಟು ಸ್ಪರ್ಧೆಗಳಲ್ಲಿ ಭಾಗವಹಿಸಿದೆ ಸರ್? 200 ಕಿಲೋಮೀಟರ್ ಲಾರಿದೆ, 300 ಕಿಲೋಮೀಟರ್ ಲಾರಿದೆ, ಸೊ 420 ಕಿಲೋಮೀಟರ್ ಲಾರಿದೆ, 550 ಕಿಲೋಮೀಟರ್ಲ್ಲೂ ಸುಧಾರಿದೆ. 700ರಲ್ಲಿ ನಮ್ಮ ಕರ್ನಾಟಕ ಹೋಮಿಂಗ್ ಪಿಜನ್ ಫೆಡರೇಷನ್ ಅಂತ ಫೆಡರೇಷನ್ ಮಾಡ್ತಾರೆ, ಅದರಲ್ಲೂ ಸುಧಾ ಭಾಗವಹಿಸಿದೆ. ಸೊ 1000ಅಲ್ಲಿ ನಮ್ಮ ಕ್ಲಬ್ಬಲ್ಲಿ ಆರಿದೆ, 1070 ಕಿಲೋಮೀಟರ್ ಕ್ಲಬ್ಬಲ್ಲಿ ಆರಿದೆ. ಮತ್ತು 1790 ಡೆಲ್ಲಿ ರೇಸ್ನ ಫೈನಲ್ ರೇಸ್ನ ಸುಧಾ ಭಾಗವಹಿಸಿದೆ ನಮ್ಮ ಅಭಿಮನ್ಯು ಸರ್. ಓಕೆ. ಫೈನಲ್ ರೇಸ್ನ ಕ್ರಿಯೇಟ್ ಮಾಡಿ ಆರಿರೋ ಬರ್ಡ್ ಇದು ಸರ್. ಈಗ ಅದು ಈಗ ನೀವೇ ಬ್ರೀಡ್ ಮಾಡಿ ನೀವೇ ಇದು ಮಾಡಿ? ಬ್ರೀಡಿಂಗ್ ನಾನೇ ಮಾಡಿರೋದು ಸರ್, ರೇಸರು ನಾನೇ. ಸೊ ನನ್ನ ಲಾಫ್ಟ್ ನೇಮ್ ಬಂದು ಶ್ರೀನಾಯಕ್ ಲಾಫ್ಟ್ ಅಂತ ಲಾಫ್ಟ್ ನೇಮ್ ಬಂದು, ನನ್ನ ಹೆಸರು ಬಂದು ಶ್ರೀಧರ್ ಅಂತ, ಫ್ಯಾನ್ಸಿಯರ್ ನೇಮು ಕೂಡ ಶ್ರೀಧರ್ ಅಂತಲೇ ಕೊಟ್ಟಿದ್ದೀನಿ ಸರ್ ನಾನು. ಓಕೆ. ಇದನ್ನು ಮರಿನೂ ನಾನೇ ಮಾಡಿಸಿ ಮರಿನೂ ನಾನೇ ಮಾಡಿಸಿ ಮರಿಯಿಂದ ನಾನೇ ಟ್ರೈನಿಂಗ್ ಕೊಟ್ಟು
ಪ್ರತಿಯೊಂದು ಮೇವು ಮೆಡಿಸನ್ ವ್ಯಾಕ್ಸಿನೇಷನ್ ಎಲ್ಲ ಪ್ರತಿಯೊಂದು ಮಾಡಿ ಈಗ ಇದನ್ನು ಬ್ರೀಡಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಮಡಿಕೊಂಡಿದ್ದೀನಿ ಸರ್. ನೆಕ್ಸ್ಟ್ ರೇಸ್ಗೆ ಹಾಕೋದಕ್ಕೆ ಇದನ್ನು ಆಗಲ್ಲ, ನಾನು ಹಾಕೋದಕ್ಕೆ ಇಷ್ಟ ಇಲ್ಲ ನನಗಿನ್ನ. ಸೊ ಇನ್ನು ಬ್ರೀಡಿಂಗ್ ಮಾಡ್ಕೊಂಡು ಇದ್ರದ್ದು ಒಂದು ಲೈನೇಜ್ ಅಭಿಮನ್ಯು ಲೈನೇಜ್ ಅನ್ನೋದು ಒಂದು ನಾನು ಮುಂದುವರಿಸಬೇಕು ಅನ್ನೋದು ನನಗೊಂದು ಖುಷಿ ಇದೆ ಸರ್ ಇದ್ರ ಮೇಲೆ. ಓಕೆ, ಇದನ್ನ ನೀವೆಲ್ಲ ಈಗ ಡೆಲ್ಲಿಗೆ ಸ್ಪರ್ಧೆ ಬಿಡೋಕೆ ಮುಂಚಿತವಾಗಿ ಹಾಂ ಸರ್. ಇದನ್ನ ಯಾವ ರೀತಿ ತಯಾರಿ ಮಾಡಿದ್ರಿ? ಏನು ಫುಡ್ ಕೊಡ್ತಾ ಇದ್ರಿ ನೀವು ಅದಕ್ಕೆಲ್ಲ? ಅಂದರೆ ಸರ್ ನಾನು ಬೇರೆಯವ್ರು ಏನು ಕೊಡ್ತಾರೆ ಏನೋ ಗೊತ್ತಿಲ್ಲ, ನಾನು ನೋಡ್ದಂಗೆ ನಾನು ಒಂದು 22ರಿಂದ ಒಂದು 24 ಥರ ಕಾಳುಗಳು ಕೊಡ್ತೀನಿ ಸರ್ ಪ್ರತಿದಿನ. ಎಲ್ಲ ಪಾರಿವಾಳಗಳಿಗೂ ಮಿಕ್ಸಿಂಗಲ್ಲಿ ಕೊಡ್ತೀನಿ ಸರ್. ಒಂದು 6:45 6:00ವರೆಗೆ ಬರ್ಡ್ಸ್ನ ಫ್ಲೈಯಿಂಗ್ ಬಿಡ್ತೀನಿ ಮನೆ ಮೇಲೆ. ಒನ್ ಅವರ್ 1.5 ಅವರ್ ಫ್ಲೈಯಿಂಗ್ ಬಿಡ್ ಹೋಗುತ್ತೆ. ಸೊ 8 ಗಂಟೆಗೆ ಟ್ರಾಪಿಂಗ್ ಆಗುತ್ತೆ ಸರ್ ಬರ್ಡ್ಸು. 8 ಗಂಟೆಗೆ ಟ್ರಾಪಿಂಗ್ಸ್ ಆಗಿ 5 ಮಿನಿಟ್ಸ್ ಒಂದು 10 ನಿಮಿಷದಲ್ಲಿ ಮೇವು ಹಾಕಿ ಅಥವಾ ಅದಕ್ಕೆ ನೀರು ಏನು ಕೊಡಬೇಕೆಲ್ಲ ಕೊಟ್ಬಿಟ್ಟು ಸೊ ಲಾಕ್ ಮಾಡ್ಬಿಟ್ಟು ನಾನು ಹೊರಟ್ಬಿಡ್ತೀನಿ ಸರ್. ನಂದು ಬೇರೆ ಕೆಲಸಕ್ಕೆ ಹೊರಟ್ಬಿಡ್ತೀನಿ ನಾನು. ಏನು ಕೆಲಸ ಮಾಡ್ಕೊಂಡಿದ್ದೀರಿ ಸರ್? ನಾನು ಡ್ರೈವಿಂಗ್ ಮಾಡ್ತೀನಿ ಸರ್. ನಾನು ಒಂದು 6 ಇಯರ್ಸಿಂದ ಡ್ರೈವಿಂಗ್ ಮಾಡ್ತಾಯಿದ್ದೀನಿ. ಡ್ರೈವಿಂಗ್ ಮಾಡ್ಕೊಂಡು ಸೊ ಇದನ್ನು ನೋಡ್ಕೊಂಡು ಇದ್ರ ನೋಡಿದ್ರೆ ಒಂಥರ ಖುಷಿ ನಮಗೆ. ಈಗ ನಾವು ಬೆಳಗ್ಗೆಯಿಂದ ಸಂಜೆ ಅಲ್ಲಿ ಇಲ್ಲಿ ಓಡಾಡಿ ಒಂಥರ ರಿಲ್ಯಾಕ್ಸ್ ಆಗಿರುತ್ತೆ. ಸೊ ನಮ್ಮ ಲಾಫ್ಟಿಗೆ ಬಂದು ನಮ್ಮ ಪಿಜನ್ಸ್ ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ ಸರ್ ನಮಗೆ. ಅಷ್ಟೊಂದು ಕೆಲಸದಲ್ಲಿ ಏನೋ ಅದು ಇದು ಸ್ವಲ್ಪ ಸಣ್ಣ ಪುಟ್ಟ ಅದು ಇದು ಬೇಜಾರಾದಾಗ ಇದನ್ನು ನೋಡಿದಾಗ ಎಲ್ಲ ಮರ್ತೋಗ್ಬಿಟ್ಟು ತುಂಬ ಖುಷಿ ಆಗುತ್ತೆ ಸರ್ ಇದನ್ನು ನೋಡಿದ್ಮೇಲೆ. ಇದುವರೆಗೆ ಎಷ್ಟು ಪಾರಿವಾಳ ಸಾಕಿದ್ದೀರಿ ನಿಮ್ಮ ಹತ್ರ ಈಗ? ಸರ್ ಈಗ ನನ್ನ ಈ ಬ್ಯಾಚ್ದು 14 ಪಾರಿವಾಳ ಇತ್ತು ಸರ್. ಫಸ್ಟು 200 ಕಿಲೋಮೀಟ್ರ್ ಸ್ಟಾರ್ಟ್ ಮಾಡಿ ಡೆಲ್ಲಿ ಗಂಟೆ 14 ಪಾರಿವಾಳದಲ್ಲೇ ಅದನ್ನು ಡೆಲ್ಲಿ ಬರ್ಡ್ ಗಂಟೆ ಆರಿಸಿದ್ದೀನಿ. ಸೊ ಈ ವರ್ಷ ಒಂದು 18ರಿಂದ 20 ಬರ್ಡ್ ಈ 2025ಗೆ ಡಿಸೆಂಬರ್ಗೆ ರೇಸ್ ಸ್ಟಾರ್ಟ್ ಆಗುತ್ತೆ. ಆಗ 25 ಒಂದು 20-22 ಬರ್ಡ್ ರೆಡಿ ಆಗಿದೆ ಸರ್ ಈ ವರ್ಷ ಆರೋದಕ್ಕೆ. ಈಗ ನೀವು ಹಾಂ ಸರ್ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀರಿ. ಹಾಂ, ಇದನ್ನ ಹೇಗೆ ನೋಡ್ಕೊತೀರಿ? ನಿಮಗೆ ಆಯಾಸ ಆಗಿರೋಲ್ಲ ಬಂದು? ಅಂದರೆ ಆಯಾಸ ಆದಾಗ ಇದನ್ನ ನೋಡಿದಾಗಲೇ ನಮಗೆ ಖುಷಿ ಸಿಗುತ್ತೆ ಸರ್. ಅದನ್ನು ಅಷ್ಟೊಂದು ಒತ್ತಡದಲ್ಲಿ ಕೆಲಸ ಮಾಡ್ಕೊಂಡು ಬಂದಮೇಲೆ ಇದನ್ನು ನೋಡಿದ್ರೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಬಾಡಿ. ಆಮೇಲೆ ಇದನ್ನು ನೋಡಿದ್ರೆ ಖುಷಿ. ಇದು ಎಷ್ಟೇ ದುಡ್ಡು ಕೊಟ್ಟರೆ ಈ ಥರ ಖುಷಿ ಎಲ್ಲೂ ಸಿಗಲ್ಲ ಸರ್. ಬೇರೆ ಕಡೆ ಎಲ್ಲೇ ನೋಡಿದ್ರೆ ಇಷ್ಟು ಖುಷಿ ಎಲ್ಲೂ ಸಿಗಲ್ಲ ಸರ್ ನಮಗೆ. ಬೇರೆ ಹವ್ಯಾಸಗಳು ಯಾವುದಿಲ್ಲ ನಿಮಗೆ? ಬೇರೆ ಏನಿಲ್ಲ ಸರ್. ನಾನಾಯಿತು ನನ್ನ ಕೆಲಸ ಆಯಿತು ಇದನ್ನು ನೋಡೋದಾಯ್ತು ಅಷ್ಟೇ ಸರ್. ಬೇರೆ ಹುಡುಗರು ಮತ್ತು ಇನ್ನೊಂದು ಸಣ್ಣ ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲ ಸರ್. ಹೋಯ್ತೀನಿ, ನಾನು ಕೆಲಸ ಮಾಡ್ಕೊತೀನಿ, ಬರ್ಡ್ಸ್ ನೋಡ್ಕೊತೀನಿ, ನನ್ನ ಮನೇಲಿ ಇರ್ತೀನಿ ಸರ್. ಡ್ರೈವರ್ ಅಂದರೆ ಬೇರೆ ಬೇರೆ ಹವ್ಯಾಸಗಳಿರುತ್ತೆ. ನಿಜ ಸರ್. ಬಟ್ ನಿಮಗೆ ಯಾವ ಥರ ಹವ್ಯಾಸಗಳಿದೆ? ನನಗೆ ಏನಿಲ್ಲ ಸರ್, ನೋ ಹ್ಯಾಬಿಟ್ ಸರ್. ಸ್ಮೋಕಿಂಗ್ ಇಲ್ಲ, ಡ್ರಿಂಕ್ಸ್ ಇಲ್ಲ, ಏನಂದ್ರೆ ಏನಿಲ್ಲ. ಇದೇ ಒಂದು ನಮಗೆ ದೊಡ್ಡ ಹ್ಯಾಬಿಟ್ ಇದೆ ಅಂತ ಹೇಳ್ಬೋದು ಸರ್. ಯಾಕೆಂದರೆ ಇದು ನೋಡಿದ್ರೆ ಅಷ್ಟು ಖುಷಿ, ಇದನ್ನ ನೋಡಿದ್ರೆ ಅಷ್ಟು ಕಿಕ್ ಬರುತ್ತೆ ಸರ್ ನಮಗೆ. ಇದನ್ನು ನೋಡ್ದೇ ಇರೋಕ್ಕೆ ಒಂದೊಂದು ದಿನ ನಮ್ಮ ಕೈಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅಂದರೆ ಈ ಪಾರಿವಾಳ ಶೋಕಿ ಸೀರಿಯಸ್ ಆಗಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ಸರ್ ನಾನು ಈ ಶೋಕಿಗೆ ಬರೋಕ್ಕೆ ಒಂದೇ ವರ್ಷ ಸರ್. ಒಂದೇ ವರ್ಷದಲ್ಲೇ ಬಂದು ಒಂದೇ ವರ್ಷದಲ್ಲೇ ಕ್ಲಬ್ಗೆ ಜಾಯ್ನ್ ಆಗಿ ಒಂದೇ ವರ್ಷದಲ್ಲೇ ಫೈನಲ್ ರೇಸ್ನ ಅಚೀವ್ಮೆಂಟ್ ಮಾಡಿರೋದು ಇದೇ ಫಸ್ಟ್ ವರ್ಷ ಸರ್. ಓಕೆ, ಅದಕ್ಕೂ ಮೊದಲೆಲ್ಲ ಸಾಕಾಣಿಕೆ ಅಂದರೆ ಸರ್ ಚಿಕ್ಕ ಹುಡುಗ ಇದ್ದಾಗ ಮಾಮೂಲಿ ಮನೆ ಹತ್ರ ಸಾಕೋ ಪಾರಿವಾಳದಲ್ಲೇ ಸಾಕಿದ್ವಿ. ಸೊ ಈ ಥರ ಇಷ್ಟು ದೊಡ್ಡದು ಈ ಓಮರ್ ಶೋಕಿನೆಲ್ಲ ಸಾಕಿ ಯಾರೂ ಇದು ಮಾಡಿಲ್ಲ ಸರ್. ಇದೆ ಮೊದಲನೇ ಬಾರಿಗೆ? ಇದೇ ಮೊದಲನೇ ವರ್ಷನೇ ಯಂಗ್ ಬರ್ಡ್ ಆರಿ ಯಂಗ್ ಫ್ಯಾನ್ಸಿರಾಗಿ ಆರಿಸಿರೋದು ಇದೇ ಫಸ್ಟ್ ಟೈಮ್ ಸರ್. ಈಗ ನಿಮಗೆ ಪ್ರಶಸ್ತಿ ಬಂದಿದೆ. ಹಾಂ ಸರ್. ಜವಾಬ್ದಾರಿ ಹೆಚ್ಚಾಗಿದೆ. ನಿಜ ಸರ್. ಇದರಲ್ಲಿ ಮುಂದೆ ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತೀರಿ? ಅಂದರೆ ಇದನ್ನು ನಾನು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ ಸರ್. ಬ್ರೀಡಿಂಗ್ ಪರ್ಪಸ್ಗೆ ಇದ್ರದ್ದು ಮರಿಗಳನ್ನ ಸೇಲ್ ಮಾಡ್ಕೊಂಡು ಮತ್ತು ಇದ್ರದ್ದು ಅಭಿಮನ್ಯು ಲೈನೇಜ್ ಅಂದ್ಬಿಟ್ಟು ಒಂದನ್ನು ಇದು ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಅದನ್ನು ಅಭಿವೃದ್ಧಿ ಮಾಡ್ಕೊ ಹೋಗ್ಬೇಕು ಸರ್ ಈಗ ಇದನ್ನು. ಓಕೆ. ಈಗ ಇದರಿಂದ ನಿಮಗೆ ಜನಗಳಿಂದ, ಹಾಂ ಸರ್, ಈ ಪಾರಿವಾಳ ಶೋಕದಾರರಿಂದ ನಿಮ್ಗೆ ಯಾವ ಥರ ಈಗ ನಿಮಗೆ ಮೆಚ್ಚುಗೆ ಬಂದಿದೆಯಾ ಅಥವಾ ಜಲಸಿ ಬಂದಿದೆಯಾ, ವೈಮನಸ್ಸು ಉಂಟಾಗಿದೆಯಾ? ಅಂದರೆ ಎಲ್ಲ ಥರ ಆಗಿದೆ ಸರ್. ಒಬ್ಬರು ಖುಷಿಯಿಂದ ಮಾತಾಡ್ತಾರೆ, ಇನ್ನು ಕೆಲವೊಬ್ರು ಏನೇನು ಪಾರಿವಾಳ ಸಾಕೊಂಡಿದ್ದಾರೆ ಅಂತ ಒಬ್ಬರು ಹೇಳ್ತಾರೆ. ಇನ್ನು ಮಾಮೂಲಿ ಒಬ್ಬ ಬೆಳಿದ್ದಾನೆ ಅಂದರೆ ಒಬ್ಬ ತುಳಿಗೆ ನೋಡ್ತಾರೆ, ಒಬ್ಬರು ಬೆಳಿಗ್ಗೆ ಇದು ಮಾಡೋಕ್ಕೆ ಮಾಡ್ತಾರೆ ಸರ್. ಅಂತಂದರೆ ನಾನೇನು ಲೈಕ್ ಮಾಡಲ್ಲ. ಯಾಕೆಂದರೆ ನಮ್ಮ ಈ ಶೋಕಿಲಿ ಬೆಳೆಯೋರನ್ನ ಬೆಳೆಸಲ್ಲ ಸರ್. ತುಳಿಯೋಕ್ಕೆ ಆಲ್ಮೋಸ್ಟ್ ಎಲ್ಲ ನೋಡ್ತಾರೆ, ಸ್ವಲ್ಪ ಜನ ಬೆಳೆಸಿಸ್ತಾರೆ. ಸೊ ಇನ್ನು ಯಾರೂ ಅಷ್ಟು ಲೈಕ್ ಮಾಡಲ್ಲ ಸರ್ ನಮ್ಮ ಶೋಕಲ್ಲಿ. ಬೆಳೆದು ಬಿಡ್ತಾನೆ ಅವನು, ನಮಗಿಂತ ಮುಂದೆ ಅವನೇ ಹೋಗ್ಬಿಡ್ತಾನೆ ಅಂತ ಸ್ವಲ್ಪ ಇದು ಮಾಡ್ತಾನೆ ಸರ್. ನಿಜ, ಅದು ಎಲ್ಲ ಫೀಲ್ಡಲ್ಲಿರುವ ನಿಜ ಸರ್. ವೃತ್ತಿ ವಿರೋಧಿಗಳು ಅಂತ ಇದ್ದೇ ಇರ್ತಾರೆ. ನಿಜ ಸರ್. ನಮ್ಮ ಸಾಧನೆ ನಾವು ಮಾಡ್ತಾನೆ. ನಿಜ ಸರ್. ಅದಕ್ಕೆ ಸರ್ ನನ್ನ ಪಡಕ್ಕೆ ನಾನು ಮಾಡ್ಕೊಂಡೇ ಹೋಗಿದ್ದೆ ಸರ್. ಆಲ್ಮೋಸ್ಟ್ ನನಗೆ ಒಂದು 70% ಯಂಗ್ ಬರ್ಡು ಡೆಲ್ಲಿಯಿಂದ ಬರಲ್ಲ ಅಂತ ಎಲ್ಲ ಹೇಳಿದ್ರು ಸರ್. ನಾನು ಒಂಥರ ಅಟ್ಗಾರ. ನಾನು ಯಾರ ಮಾತು, ನಮ್ಮ ಮನೆಯವ್ರ ಮಾತು ಸುಧಾ ನಾನು ಕೇಳಲ್ಲ. ನನಗೆ ಆಗಬೇಕು ಅಂದ್ರೆ ಆಗಲೇಬೇಕದು. ಯಾಕೆ ಬರಲ್ಲ ಯಂಗ್ ಬರ್ಡ್ ಅಂದ್ಬಿಟ್ಟು ಒಂದು ಬರ್ಡ್ಗೆ 5,000, ಒಂದು ಬರ್ಡ್ಗೆ 5,000, 10,000 ಕೊಟ್ಟು 2 ಬರ್ಡ್ ಹಾಕಿದೆ ಸರ್. 2 ಬರ್ಡಲ್ಲಿ 1 ಬರ್ಡ್ ಬಂದಿದೆ, ನಂದು ಅಭಿಮನ್ಯು ಬಂದಿದೆ. ಓಕೆ, ಇನ್ನೊಂದು ಪುಣ್ಯಕೋಟಿ ಅಂತ ಅದು ಇನ್ನೂ ಬಂದಿಲ್ಲ. ಸೊ ಇನ್ನೂ ಚಾನ್ಸಸ್ ಇದೆ ಸರ್, ಬರೋ ಚಾನ್ಸಸ್ ಇದೆ. ಬಂದಮೇಲೆ ಅದನ್ನು ಬರುತ್ತೇನೋ ಆಸೆ ನಮಗೆ ತುಂಬ ಇದೆ ಸರ್. ನಾನು ಪ್ರತಿದಿನ ಲಾಫ್ಟ್ಗೆ ಹೋದಾಗ ಫಸ್ಟೇ ಪುಣ್ಯಕೋಟಿ ನೋಡ್ತೀನಿ, ಬಂದಿದೆಯಾ ಅಂತ. ಅದನ್ನು ನೋಡಿಲ್ಲ, ಅದ್ರ ಬಂದಿಲ್ಲ ಅಂದಾಗ ನನಗೊಂದು ಸ್ವಲ್ಪ ಮನಸ್ಸಿಗೆ ತಳಮಳ ಇದಾಗುತ್ತೆ ಸರ್. ಅದನ್ನೇ ಬ್ರೀಡ್ ಮಾಡಿರೋದು? ಅದು 2 ಬ್ರೀಡಿಂಗ್ ನಾನೇ ಸರ್ ಮಾಡಿರೋದು. 2 ಎಲ್ಲೂ ತಂದಿಲ್ಲ. 2 ಬ್ರೀಡಿಂಗ್ ನನ್ನ ಮನೇಲೇ ಆಗಿ ನನ್ನ ಮನೇಲೇ ಆರಿಸ್ತಾ ಇರೋ ಸರ್ 2. ಓಕೆ, ಅದು ಬಂದಿಲ್ಲ ಅನ್ನೋದು ನಿಮ್ಗೆ ಸ್ವಲ್ಪ ಬೇಜಾರಿದೆ ಸರ್. ಅಂತಂದರೆ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಸೊ ನೋಡೋದ ಏನು ಮಾಡೋದು. ಇದು ಕೂಡ ಒಂದು ದಿವಸ ಬರಲಿ, 2 ದಿವಸ ಬರಲ್ಲ, ಕೆಲವೊಂದು ಕಿಲೋಮೀಟರ್ ಬೇಗ ಬಂದ್ಬಿಡ್ತವೆ ಅಂತ ಹೇಳ್ತಾರೆ. ಹಾಂ ಸರ್.
ವಾರಕ್ಕೆಲ್ಲ ಬಂದ್ಬಿಡ್ತವೆ ಆ ಥರ ಎಲ್ಲ ಹೇಳ್ತಾರೆ. ಬಂದಿದ್ದು ಇದೆ ನಿಜ ಸರ್. ಬಟ್ ಇದು ಸಾವಿರಾರು ಕಿಲೋಮೀಟ್ರಿಂದ ಇದು ಲೇಟ್ ಆದಾಗ ನಿಮ್ಗೆ ಏನು ಅನಿಸ್ತಾ ಇತ್ತು ಅವಾಗ? ಏನು ಅನಿಸ್ತು ಅಂತಂದ್ರೆ ಲಾಫ್ಟ್ಗೆ ಹೋಗಕ್ಕೆ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ಸರ್. ಯಾಕೆಂದರೆ 2 ಬರ್ಡುವೆ 1000 ಕಿಲೋಮೀಟ್ರ್ ಲಾರಿತ್ತು. 1000 ಕಿಲೋಮೀಟ್ರ್ ಲಾರಿ ನಮಗೂ ಹೆಂಗ್ ಫ್ಯಾನ್ಸಿಯರಾಗಿ 1000 ಕಿಲೋಮೀಟ್ರ್ ಹಿಡಿದಿದ್ದು. ಸೊ ಬರ್ಡ್ ಏನಾದ್ರು ಮಿಸ್ ಆಗ್ಬೋದೋ ಚಾನ್ಸಸ್ ಇತ್ತು. ನಮ್ಗೆ ಏನು ಈ ಥರ ಆಯ್ತಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಇದಾಗ್ತಿತ್ತು. ಸೊ ಅವತ್ತು 52 ದಿನ ಆದಮೇಲೆ ಅಭಿಮನ್ಯು ನೋಡೋದು ಖುಷಿ ಸರ್ ನನಗೆ ಇವತ್ತು ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ ಸರ್. ಇದನ್ನು ನೋಡೋದು ಅವತ್ತು ದಿನ ಖುಷಿ ಇನ್ನು ನನ್ನ ಲೈಫಲ್ಲಿ ಯಾವ ಥರನೂ ಆ ಥರ ಖುಷಿ ಸಿಗಲ್ಲ ಸರ್. ಅದು ಎಲ್ಲಿ ಬಂತು, ಹೇಗೆ ಬಂತು ಸರ್? ಇದು ಬಂದು ಅವತ್ತೊಂದು ದಿನ ಬರ್ಡ್ ಟ್ರ್ಯಾಪಿಂಗ್ ಆಗಿರಲ್ಲ, ಮನೆ ಒಳಗಡೆ ಶೀಟಿನ ಮೇಲೆ ಕುಂತಿತ್ತು. ಯಾಕೆ ಅಂತಂದರೆ ಇದು ಮನೆ ಸಿಕ್ಕಿರೋ ಖುಷಿಗೆ ಅದ್ರ ಜೀವನೇ ಮುಡುಪಾಗಿ ಬಿಟ್ಬಿಟ್ಟಿದೆ ಸರ್. ಮನೆ ಸಿಕ್ಕಿರೋ ಖುಷಿಗೆ ಮನೆ ಒಳಗಡೆನೇ ಹೋಗಿಲ್ಲ. ಇದು ಅಷ್ಟು ಪ್ರಾಣ ಇದೆ ಸರ್. ಇದಕ್ಕೆ ಮೇಲ್ಗಡೆನೇ ಕುಂತಿತ್ತು ಸರ್. ನನಗೂ ಇದಕ್ಕೂ ಅಷ್ಟು ಋಣನೂ ಬಂದಿದೆ ಸರ್. ನಾನು ಅವತ್ತು ಡ್ಯೂಟಿ ಮುಗಿಸ್ಕೊಂಡು ಬಂದಾಗ ಹೊರಗಡೆ ಕುಂತಿತ್ತು. ಯಾವುದೋ ಪಾರಿವಾಳ ಬಂದಿದೆಯಲ್ಲ, ಯಾರ್ದೋ ಇರಬೇಕು ಮೇ ಬಿ ಅಂದ್ಬಿಟ್ಟು ಹೋಗಿದಾಗ ಹತ್ತಿರದಲ್ಲಿ ಟಾರ್ಚರ್ ನೋಡಿದಾಗ ನಮ್ಮ ಅಭಿಮನ್ಯು ಬಂದಿದೆ ಸರ್. ಈಗ ಒಂದು ಸ್ವಲ್ಪ ಸಣ್ಣ ಆಗಿದ್ದಾನೆ, ಅವಾಗ ಸ್ವಲ್ಪ ದಪ್ಪನೇ ಇದೆ ಸರ್. ಈಗ ಒಂದು ಸ್ವಲ್ಪ ಸಣ್ಣ ಆಗ್ತಾ ಇದ್ದಾನೆ ಬರ್ಡ್. ಇದು ಈಗ ಡಿಸೆಂಬರ್ಗೆ ಜೊತೆ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಸರ್. ಅದಕ್ಕೊಂದು ಫೀಮೇಲ್ ಇದೆ. 1000 ಕಿಲೋಮೀಟ್ರ್ ಆಗಿದೆ. ಮನೆಯಲ್ಲಿ ಇದಕ್ಕೆ ನಿಮಗೆ ತಾಯಿ ಸಪೋರ್ಟ್ ಎಲ್ಲ ಹೇಗಿದೆ? ಮನೇಲಿ ಸಪೋರ್ಟ್ ಚೆನ್ನಾಗಿದೆ ಸರ್. ಮನೆ ಕಡೆ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ. ಹವ್ಯಾಸಕ್ಕೆ ಏನು ಯಾಕಪ್ಪ ಮಾಡ್ತೀವಿ ಅಂದರೆ ಮಾಮೂಲಿ ಸರ್. ಈಗ ದುಡ್ಡು ಖರ್ಚು ಮಾಡಿದಾಗ ಯಾಕೆ ಅದಕ್ಕೆಲ್ಲ ಅಷ್ಟು ಇನ್ವೆಸ್ಟ್ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಈಗ ಇದ್ರ ಸಾಧನೆ ಎಲ್ಲ ನೋಡ್ಬಿಟ್ಟು ಚೆನ್ನಾಗಿ ಅಚೀವ್ಮೆಂಟ್ ಮಾಡಿದೆ ಅಂತ ಅವರು ಸಪೋರ್ಟ್ ಮಾಡ್ತಾರೆ ಸರ್. ಸರ್ ಈಗ ಸರ್ ಬಹಳಷ್ಟು ಜನಕ್ಕೆ ಈ ನಿಮ್ಮ ಅಭಿಮನ್ಯುವಿನ ಹೆಸರು ಕರ್ನಾಟಕದಾದ್ಯಂತ ಹರಿದಾಡದ ಮೇಲೆ ನಿಜ ಸರ್, ಈ ತರ ನಾವು ಮಾಡಬೇಕು, ಪಾರಿವಾಳ ಹೋಮರ್ ಪಿಜನ್ ಸಾಕಾಣಿಕೆ ಮಾಡಬೇಕು ಅಂತ ಇರ್ತಾರೆ. ನಿಜ ಸರ್. ಅವರಿಗೆ ಯಾರಾದ್ರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನೀವು ಗೈಡ್ ಮಾಡ್ತೀರಾ ಅವರಿಗೆ? 200% ಮಾಡ್ತೀನಿ ಸರ್. ನನಗೇನಿದೆ ನಾನು ಅದನ್ನು ಬೆಳೆಸೋಕೆ ನೋಡ್ತೀನಿ ಸರ್. ನಮ್ಮಿಂದ ನನಗಿಂತ ಚೆನ್ನಾಗಿ ಬೆಳೀಲಿ ಅಂತ ಆಶಿಸ್ತೀನಿ ಸರ್. ನಾನು ಬೇರೆಯವ್ರ ಥರ ಅವ್ನು ನನಗಿಂತ ಬೆಳೆದು ಬಿಡ್ತಾನೆ ಆ ಥರ ನನ್ನ ಮನಸ್ಥಿತಿಲಿ ಇವತ್ತವರೆಗೂ ಇಲ್ಲ ಸರ್. ನನಗಿಂತ ಇನ್ನೂ ಮುಂದಕ್ಕೆ ಬೆಳೀಲಿ ಅವರು ಅಂತ ಹೇಳ್ತೀನಿ ಸರ್. ನಾನು ಬಂದರೆ ನಮ್ದು ಬಂದು VC ಫಾರಮ್ ಅಂದರೆ ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ದುದ್ದ ಹೋಬಳಿ, ಮೇಲ್ಕೋಟೆ ಮೇನ್ ರೋಡು VC ಫಾರಮ್ ಅಂತ ಇದೆ, ಅಲ್ಲಿರುತ್ತೆ ಸರ್. ನನ್ನ ನಂಬರ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ 9632835913 ಕಾಂಟ್ಯಾಕ್ಟ್ ಮಾಡಿ, ಶ್ರೀಧರ್ ಅಂತ. ಓಕೆ. ಮಂಡ್ಯದಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಮಂಡ್ಯದಿಂದ ಒಂದು 9 to 10 ಕಿಲೋಮೀಟರ್ ಅಷ್ಟೇ ಸರ್. ಮೇಲ್ಕೋಟೆ ಮೇನ್ ರೋಡು VC ಫಾರಮ್ ಅಂತ ಸಿಗುತ್ತೆ. ಅಲ್ಲಿಂದ ರೈಟ್ಗೆ ಒಂದು 50 ಮೀಟರ್ ಇದೆ ಸರ್. ಮೇನ್ ರೋಡಿಂದ 50 ಮೀಟರ್ ಅಷ್ಟೇ. VC ಫಾರಮ್ ಎದುರುಗಡೆ ಅಂತಲೇ ಹೇಳ್ಬೋದು? ಹಾಂ ಸರ್. VC ಫಾರಮಿಂದ 50 ಮೀಟರ್ ಅಷ್ಟೇ ಸರ್. ಹಾಂ. ಮನೆಗೆ ಬಂದರೂ ನೇರವಾಗಿ ಎಲ್ಲ ಗೈಡ್ ಮಾಡಿ? ಎಲ್ಲ ಗೈಡ್ ಮಾಡ್ತೀನಿ ಸರ್.